ಚುನಾವಣೆಯದ್ದೇ ಸುದ್ದಿ ಒಂದು ಕಡೆ ಕುತೂಹಲ ಏನೆಲ್ಲ ಆಗಬಹುದು ಅಂತ ಇದೀಗ ಜೆಡಿಎಸ್ ಅಭ್ಯರ್ಥಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಗೋವಿಂದರಾಜು. ಜೆಡಿಎಸ್ ಬಿಜೆಪಿ ಎನ್ಡಿಎ ಕೂಟದಲ್ಲಿದ್ದೇವೆ, ಆತ್ಮಸಾಕ್ಷಿ ಮತಗಳು ನನಗೆ ಬರುತ್ತೆ, ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ, ಒಟ್ಟಾಗಿ ನಿಂತು ಚುನಾವಣೆಯನ್ನ ಸನ್ನದ್ಧವಾಗಿ ಎದುರಿಸ್ತೀವಿ. ಅವ್ರು ಗೆಲ್ತಾರೆ, ನಾನು ಗೆಲ್ತೀನಿ, ಇದರಿಂದ ನಮ್ಮ ಸಂಬಂಧ ಗಟ್ಟಿ ಆಗುತ್ತೆ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಕೊಟ್ಟಿರುವಂತಹ ಹೇಳಿಕೆ ಇದು. 7ರ ಆಟ ಗೆಲ್ಲೋರು ಯಾರು ಅನ್ನುವಂತಹ ಪರಿಸ್ಥಿತಿ ಒಂದು ಕಡೆ. ಪರಿಷತ್ ಫೈಟ್ ಇದೆ. 7ನೇ ಸ್ಥಾನಕ್ಕೆ ಕಾಂಗ್ರೆಸ್ ಜೆಡಿಎಸ್ ಕಣಕ್ಕಿಳಿತಾ ಇದೆ. ಇಲ್ಲಿ ಕಾಂಗ್ರೆಸ್ನ ವಿನಯ್, ಜೆಡಿಎಸ್ನ ಗೋವಿಂದರಾಜು ನಾಮಪತ್ರ ಸಂಖ್ಯಾಬಲ ಇಲ್ಲದಿದ್ರೂ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳ್ತಿರೋದು ಭಾರಿನೇ ಕುತೂಹಲ ಕೆರಳಿಸ್ತಾ ಇದೆ. ನೋಡಿ, ಪ್ರಸಕ್ತ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೆಯುವ ಚುನಾವಣೆ ರಂಗೇರಿದ್ದು 7ನೇ ಸ್ಥಾನಕ್ಕಾಗಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ಜೆಡಿಎಸ್ ನಡುವೆ ಹಣಾಹಣಿ ನಡೆಯೋದು ಭಾರಿನೇ ಕುತೂಹಲ. ಆದರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ನಾವು ನೋಡೋದು ಸಂಖ್ಯಾಬಲ ಇಲ್ಲದಿದ್ರೂ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿದಿದ್ದಾರಲ್ಲ, ಇದು ಬಹಳಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಏನೆಲ್ಲ ಆಗಬಹುದು, ಏನೆಲ್ಲ ಆಗತ್ತೆ ಅನ್ನುವಂಥ ಲೆಕ್ಕಾಚಾರ ಒಂದು ಕಡೆ ಭಾರಿನೇ ಕುತೂಹಲ ಕೆರಳಿಸ್ತಾ ಇದೆ ಈ ಒಂದು ಎಲೆಕ್ಷನ್. ಪರಿಷತ್ ಅಭ್ಯರ್ಥಿಯಾದಂತಹ ಗೋವಿಂದರಾಜು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೀರಿ. ನಿಮಗೆ ಗೊತ್ತು ಮತಗಳ ಕೊರತೆ ಇದೆ ಅನ್ನೋದು. ಈ ಸ್ಟ್ರಾಟಜಿ ಯಾವ ರೀತಿ ಇದೆ ಸರ್? ಸರ್, ಇದು ಯುದ್ಧಭೂಮಿ ಥರ. ಯಾವ ಕಡೆ ಸೈನ್ಯ ಜಾಸ್ತಿ ಇದೆ, ಯಾವ ಕಡೆ ಸೈನ್ಯ ಕಡಿಮೆ ಇದೆ ಮುಖ್ಯ ಅಲ್ಲ, ಇದು ಯುಕ್ತಿ ಮುಖ್ಯ. ನಾವು ಯುಕ್ತಿಯಿಂದ ಚುನಾವಣೆ ಮಾಡ್ತೀವಿ, ಆತ್ಮಸಾಕ್ಷಿ ಪೂರ್ವಕವಾಗಿ ಮತ ಕೇಳ್ತೀವಿ. ಆ ನಿಟ್ಟಿನಲ್ಲಿ ನಮಗೆ ಮತ ಬರ್ತದೆ ಅನ್ನೋ ನಂಬಿಕೆ ಇದೆ ಸರ್. ಆತ್ಮಸಾಕ್ಷಿಯ ಮತಗಳು ಯಾವುದು ಸರ್? ಅದನ್ನು ಇನ್ನು ಮುಂದೆ ಯೋಚನೆ ಮಾಡಬೇಕು. ಇನ್ನು ನಮಗಿನ್ನೂ 13ನೇ ತಾರೀಕು ತನಕ ಸಮಯ ಇದೆಯಲ್ಲ. ಅವ್ರು ಇವತ್ತಿನ್ನೂ 5ನೇ ಅಭ್ಯರ್ಥಿನ ಅವ್ರಿನ್ನೂ ಹಾಕಿಲ್ಲ, ಹಾಕ್ದೇನೂ ಹೋಗ್ಬೋದು. ಹಾಕಿದರೂ ಸಹ 13ನೇ ತಾರೀಕು ಅವ್ರು ವಾಪಸ್ಸು ತಗೋಬೋದು. ಯಾಕಂದರೆ ಅವ್ರದ್ದೇ ಆದಂಥ ಗೊಂದಲ ಇರೋದ್ರಿಂದ ಆ ಪಕ್ಷಗಳಲ್ಲಿ ನಮ್ಮದು ಆ ರೀತಿ ಗೊಂದಲ ಗುಂಪುಗಾರಿಕೆ ಏನೂ ಇಲ್ಲ. ಜೆಡಿಎಸ್ ಪಕ್ಷ NDA ಅಂತಂದರೆ ಒಂದೇ. ಹಾಗಾಗಿ ನಾವು ಎರಡೂ ಪಕ್ಷಗಳು ಒಟ್ಟಿಗೆ ಇದೊಂದು ಚುನಾವಣೆ ಎದುರಿಸ್ತೀವಿ. ನಮ್ಮ ಆತ್ಮಸಾಕ್ಷಿ ಮತಗಳನ್ನ ನಾವು ಕೇಳಿ ನಾವು ಪಡೆಯುವಂಥ ನಂಬಿಕೆ ನಮಗಿದೆ. ಒಂದಿಷ್ಟು BJP ಜೊತೆ ಬೇರೆ ಬೇರೆ ವಿಚಾರಗಳಲ್ಲಿ ಗೊಂದಲ ಇರ್ಬೋದು, ಆದರೆ ಪರಿಷತ್ ವಿಚಾರದಲ್ಲಿ ಇದೇ ಸಮರ್ಪಕವಾಗಿ ಹೋಗುತ್ತಾ ಅಂತ? ಇಲ್ಲ ಸರ್, ಆ ರೀತಿ ಯಾವುದು ಗೊಂದಲ ನೋಡಿ ಸರ್, ರಾಜಕೀಯದಲ್ಲಿ ಗೊಂದಲಗಳು ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಆ ಗೊಂದಲೆಲ್ಲ ನಿವಾರಣೆ ಮಾಡೋದಕ್ಕೆ ನಮ್ಮ ನಾಯಕರು ಸಮರ್ಥರಿದ್ದಾರೆ ಸರ್, ಅದನ್ನು ಅವ್ರು ನಿಭಾಯಿಸ್ತಾರೆ. ಆ ಥರ ಗೊಂದಲ ಸದ್ಯಕ್ಕಂತೂ ಏನೂ ಇಲ್ಲ, ಎಲ್ಲ ಒಟ್ಟಿಗೆ ಹೋಗ್ತಿದ್ದೀವಿ. ಇದೇ ಮೊದಲನೇ ಚುನಾವಣೆ ಬಂದಿದೆ. ಚುನಾವಣೆ ಅವ್ರು ಹೆಚ್ಚುವರಿ ಮತಗಳನ್ನ ನಮಗೆ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ನಾವು ಅವರು ಒಟ್ಟಿಗೆ ಇದನ್ನು ಚುನಾವಣೆಗೆ ಎದುರಿಸ್ತೀವಿ. BJP ಅಭ್ಯರ್ಥಿಗಳು ಗೆಲ್ತಾರೆ, ನಾನು ಗೆಲ್ತೀನಿ. ಒಂದು ರೀತಿ JDS BJP ಪರೀಕ್ಷೆ ಏನಾದರೂ ಆಗುತ್ತಾ ಅಂತ? ಆ ರೀತಿ ಏನೂ ಆಗೋದಿಲ್ಲ ಸರ್. ಇದನ್ನು ನಮ್ಮ ಸಂಬಂಧಗಳಿನ್ನ ಗಟ್ಟಿ ಆಗುತ್ತೆ. ಯಾಕಂದರೆ ನಾವು 28 ಮತಗಳೇ ನಾವು ಅಲಾಟ್ ಮಾಡಿಕೊಂಡು 28 ಮತನೂ ಒಬ್ಬ ಅಭ್ಯರ್ಥಿಗೆ ಗೆದ್ದಾಗ ಅದು ಒಗ್ಗಟ್ಟು ಇದ್ದಾಗ ತಾನು ಲೆಕ್ಕ. ಹಾಗಾಗಿ ಈ ಚುನಾವಣೆಯಿಂದ ನಮ್ಮ ಸಂಬಂಧಗಳಿಂದ ಗಟ್ಟಿ ಆಗತ್ತೆ ಬಿಟ್ಟರೆ ಗೊಂದಲ ಆಗುವಂಥ ಯಾವುದೇ ಅವಕಾಶ ಇಲ್ಲ. ಇದಿಷ್ಟು ಪರಿಷತ್ ಅಭ್ಯರ್ಥಿ JDS ಪರಿಷತ್ ಅಭ್ಯರ್ಥಿ ಅಂತ ಗೋವಿಂದರಾಜು ಅವರು ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ LN Swami 5 ಬೆಂಗಳೂರು.